ಏನೋ ನನ್ನ ಮಗನೇ ಹುಚ್ಚ ವೆಂಕಟ. ಥೂ ನೀನು ಏನು ನಿನಗೆ ಎಕ್ಕಡ ಅಂತ ಯಾಕೆ ಬಾಯಿ ಬಿಡ್ಕತ್ತಿ? ಎಕ್ಕಡ ಇಲ್ಲದೆ ಇದ್ರೆ ಹೇಳು, ತಂದು ಕೊಡ್ತೀನಿ. ಎಷ್ಟೊಂದು ಕಿತ್ತೋಗಿ ಮನೇಲಿ ಬಿದ್ದೋಗಿರುವೆ, ಆಕಲ್ಟು ಓಡಾಡು. ನನ್ನ ಮಗನ ಈ ಮಾತಿಗೆ ಮುಂಚೆ ನನ್ನ ಮಕ್ಕಳ ಬೆಂಗಳೂರಲ್ಲಿ ಅಂದರೆ ನಮಗೆ ಕನ್ನಡದವ್ರಿಗೆ ಬೈತಾ ಇದೆಯಾ? ನಾವು ನಿನ್ನ ಪಿಕ್ಚರ್ನ ಯಾಕೆ ನೋಡ್ಬೇಕು ಕೇಳಲ್ಲ ನೀನಿಲ್ಲ ಲೋಫರ್ ನನ್ನ ಮಗನೇ. ನಾವೇನು ಕನ್ನಡ ಪಿಕ್ಚರ್ ನೋಡಲ್ಲ ಅನ್ಕೊಂಬಿಟ್ಟೇನು? ನೀನು ನೋಡ್ತೀನ ಫಸ್ಟ್ ಆಫ್ ಆಲು ಕನ್ನಡ ಪಿಕ್ಚರ್ಗಳ್ನ? ರಾಮ ರೇ ಅಂತ ಒಂದು ಕನ್ನಡ ಸಿನಿಮಾ ಬಂತು. ಅದರಲ್ಲಿ ಎಷ್ಟು ಜೀವನದ ಮೌಲ್ಯಗಳಿದೆ ಅಂತ ತುಂಬ ಸುಂದರವಾಗಿ ಚಿತ್ರಿತವಾಗಿರ್ತ ಸಿನಿಮಾ. ಆ ಹೊಸ ಹುಡುಗರ ಪ್ರಯತ್ನ ಮತ್ತು ಅದರಲ್ಲಿ ಒಬ್ಬ ಸಂಗೀತ ನಿರ್ದೇಶಕ ಇನ್ನು ಯುವಕ ಎಳೆ ಅವರು ಮುಂದಕ್ಕೆ ಅಂಥವ್ರು ಬೇಕು ನಮ್ಮ ಕನ್ನಡ ಚಿತ್ರಕ್ಕೆ. ನಿನ್ನಂಥ ತಡ್ಕಂಡು ನನ್ನ ಮಕ್ಳು ಬಂದುಬಿಟ್ರೆ ನೀನು ನಾಳೆ ನೀನು ಯಾವನ ಡಬ್ಬ ನನ್ನ ಮಗನೇ ನೀನಲ್ಲಿ ನಿನ್ನ ಮಗ ನೀನು ನಾಳೆ ಹುಟ್ಟು ನೋಡ್ಬಿಟ್ರೆ ನನ್ನ ಮಗ ನೀನು ಮನ್ಸೂನ್ ಕೊಡ್ತಾನಲ್ಲ, ನೀನು ಕಪ್ಪಿ ಕೊಡ್ತು ನನ್ನ ಮಗ ಇದ್ದಂಗೆ ಇರ್ತೀಯ ನೀನು. ನೀನು ನಾಳೆ ಕಪ್ಪಿಗಳು ಎಷ್ಟೋ ಸಿಂಗ್ಲಿಕ್ಕೆ ಯಾವ ಇದಿರ್ತವೆ ಅಲ್ಲಿ. ಈ ರಾತ್ರಿ ಹೊತ್ತು ಕಾಣ್ತದದು. ನೀನು ಆ ಪಿಕ್ಚರ್ಗಳು ನೋಡ್ಬಿಟ್ರೆ ಎಷ್ಟು. ಮೊನ್ನೆ ರಾಗ ಪಿಕ್ಚರ್ ಬಂತು, ನೋಡಿದೆ ನಾವು. ಅದ್ರ ಬಗ್ಗೆ ಅಷ್ಟೊಂದು ಎಲ್ಲ ಇದಾಗ್ತಾಯಿತ್ತು. ಒಂದು ಮಾತಾಡ್ದಲ್ಲಿ ನಿಂದು ಮಾತ್ರ ಬಂದಾಗ ಬಂದ್ಬಿಡ್ತೀಯ. ಲೋಫರ್ ನನ್ನ ಮಗನೇ, ನೀನು ಯಾವನ್ನ ತೆಗಿ ಅಂತ ಹೇಳಿದನು. ನೀನು ನಿಮ್ಮ ಅಪ್ಪನ ಕಾಸಿಗೆ ಅವಾಗ ಏನು ಹೇಳ್ಬಿಟ್ಟೆ, ಅಷ್ಟು ಇದು ತೆಗೆದು ಕನ್ನಡ ಫಸ್ಟು ನನ್ನ ಎಕ್ಕಡ ಅಂತ ಹೇಳಿದೆ. ಅವತ್ತು ಯಾರು ಬಿಟ್ಬಿಟ್ರೆ ನಿನ್ನ ಜನ ಮೆರೆಸ್ಬಿಟ್ರೆ. ಈ ಜನ ಇವತ್ತು ನಿಮ್ಮಂಥ ಕಚಡ ನನ್ನ ಮಗ ನಾವು ಪ್ರಥಮ ನನ್ನ ಕಚಡ ನನ್ನ ಮಕ್ಕಳನ್ನ ಬೇಕಾಗಿತ್ತೆ ಇಂಥವ್ರು ನನ್ನ ಮಕ್ಕಳೆಲ್ಲ ನಮಗೆ. ಅಷ್ಟು ಕನ್ನಡ ಸಂಸ್ಕೃತಿನ ಹಾಳು ಮಾಡಿಕ್ಬಿಟ್ಟು ಸೊಳ್ಳೆ ಮಕ್ಕಳು ನೀವೆಲ್ಲ ಉಟ್ಬಿಟ್ಟು ನನ್ನ ಮಕ್ಕಳ ನೋಡಲ್ಲಿ ಎಕ್ಕಡ ಅಂತಿಲ್ಲ. ಇದು ನೋಡೋದು ನಾನು ಬರೋದಕ್ಕೆ ಇದು ಅಕಡೆ ಕಿತ್ತೋಗಿರೋ ಕಡೆ. ಈಗ ಬೇಕಾದ್ರೆ ಹೇಳು, ನೀನು ನಮ್ಮ ಕೊಟ್ಕೊಳ್ತೀನಿ ನಿನಗೆ. ನೀನು ಜಾಸ್ತಿ ಆಗೋಯ್ತು, ನಿನಗೆ ಅತಿ ಆಗೋಯ್ತು. ನಿನಗೆ ಸಿಕ್ಕು ನಿನ್ನ ಮಗ, ನಿನಗೆಲ್ಲರೂ ಸಿಕ್ಕಲಿ. ನೀನು ಅವ್ರಿಗೆ ಯಾರು ಅಲ್ಲಿ ಇದ್ರಲ್ಲೋ ಹೊಡೆದಂಗಲ್ಲ. ನಾನು ಮುಟ್ಟಿದ್ರೆ ಕೈ ಮಾತ್ರ ನನ್ನ ಮಗನೇ ಲೈ ತಿಥಿ ಆಗೋಯ್ತೆ ನನ್ನ ಮಗನೇ. ನೋಡಿದ್ದೇನೆ ತಿಥಿ ಸಿನಿಮಾ ನೋಡಿದ್ದೇನೆ ಲೋಫರ್. ನೋಡೋ ಅಂಥ ಮಣ್ಣಿನ ಗುಣ ಇರಬೇಕು. ಯಾವುದು ನೀನು ಹುಟ್ಟು ಮೂರು ನೋಡೋಕೆ ಬರೋಕ್ಕಾಯ್ತದಲ್ಲ. ನೋಡೆ ನಾವು ನೋಡಿದ್ದೀವಿ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾಗಳಿಂದ ನೋಡ್ಕೊ ಬರ್ತಾ ಇದ್ದೀನಿ, ಗೊತ್ತಾಯ್ತಾ? ಕರ್ನಾಟಕ ಒಬ್ಬನೇ ರಾಜ್ಕುಮಾರ. ಇನ್ನೊಬ್ಬ ಸಾಹಸ ಸಿಂಹ ವಿಷ್ಣುವರ್ಧನ್, ಪುಟ್ಟಣ್ಣ ಕಣ್ಗಾಲ್, ಸಿದ್ಧಲಿಂಗಯ್ಯ, ಉದಯ್ ಕುಮಾರು, ಅಶ್ವತ್ತು, ಎಂತೆಂಥ ಪ್ರತಿಭಾವಂತರು ಅವರೇ ಇದ್ರು ಗೊತ್ತಾ ಊರಲ್ಲಿ. ಇದರಲ್ಲಿ ಅವರು ಎಷ್ಟು ಬೆಲೆ ಗೌರವ ಒಂದೆಷ್ಟು ಉಳಿಸ್ಕೊಂಡು ಹೋಗಿದ್ರು. ನಿಮ್ಮಂಥ ನನ್ನ ಮಕ್ಕಳೆಲ್ಲ ಕನ್ನಡ ಚಿತ್ರಕ್ಕೆ ಬಂದ್ಬಿಟ್ಟು ನಿನ್ನ ಮಗನ ಫಸ್ಟು ಓಡಿಸ್ಬೇಕು. ನನ್ನ ಮಕ್ಕಳು ನನ್ನ ಮಕ್ಕಳಿಗೆ ಅವ್ನು ಯಾರು ಬೋಳಿ ಮಗ ಇವ್ರನ್ನೆಲ್ಲ ಫಿಲಮ್ ಚೇಂಬರ್ ಕೀಳ್ತವ್ರ ಗೊತ್ತಿಲ್ಲ ಏನು ಮಾಡ್ತಾವ್ರು. ಅಷ್ಟು